ನೋಡಿ, ಇವತ್ತು ಹಳ್ಳಿ ಮಕ್ಕಳು ಸಾಧನೆಯನ್ನ ಮಾಡಿದ್ದಾರೆ. ಎಸ್ಎಲ್ಸಿ ಫಲಿತಾಂಶ ಹೊರಬಿದ್ದ ಬಳಿಕ ಇದೆಲ್ಲವೂ ಕೂಡ ಬಹಿರಂಗ ಆಗ್ತಾ ಇರೋದು. ನೋಡಿ, ಈಗಷ್ಟೇ ಗಮನಿಸಿದ್ವಿ, ಮಧುಗಿರಿಯಲ್ಲಿ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಯ ಪುತ್ರಿ ಸಾಧನೆ, ಅದು ರಾಜ್ಯಕ್ಕೆ 3ನೇ ಸ್ಥಾನವನ್ನ ಗಳಿಸಿದ್ರು. ಮತ್ತೊಂದು ಕಡೆ ಅದಕ್ಕೆ 625 ತಗೊಂಡಂತಹ ಧನುಷ್ ಸುಧೀರ್ ಮೈಸೂರು ಅವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್, ಹೇಗನ್ಸ್ತಿದೆ? ತುಂಬಾ ಖುಷಿ ಆಗ್ತಿದೆ. ನನಗೆ ಪಟ್ಟಿದ್ದು ಪರಿಶ್ರಮಕ್ಕೆ ಸರಿಯಾಗಿ ರಿಸಲ್ಟ್ ಸಿಕ್ಕಿದೆ ಅಂತ ಅನಿಸ್ತಾ ಇದೆ. ನಿರೀಕ್ಷೆ ಇತ್ತ? ನಾನು 625 ಇತ್ತು. ಯಾವ ತರ ಸ್ಟಡೀಸ್ ಎಲ್ಲ ಇತ್ತು? ಹೆಚ್ಚು ಸ್ಟಡಿ ಮಾಡಿರಲಿಲ್ಲ, ಆದ್ರೆ ನಾನು ಕ್ವಾಲಿಟಿ ಮಾಡಿದ್ದು ಸ್ಟಡಿ ಅದು ಚೆನ್ನಾಗಿ ಮಾಡಿದ್ದೆ. ಕ್ವಾಲಿಟಿ ಸ್ಟಡಿ ಇತ್ತು. ಸರಿ ಟೈಮ್ ಹೆಚ್ಚಿಲ್ಲದೆ ಇದ್ರೂ ಓದುವಾಗ ಸರಿಯಾಗಿ ಓದಿದ್ದೆ. ಮತ್ತೆ ಎಷ್ಟು ಗಂಟೆಗಳ ಕಾಲ ಓದ್ತಾ ಇದ್ರ ನೀವು? ಹೆಚ್ಚಿಗಾದ್ರೆ 2 ರಿಂದ 3 ಗಂಟೆ ಅಷ್ಟೇ. ಯಾವ್ದು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರ? ಹೇಗೆ ಪ್ಲಾನ್ ಮಾಡ್ಕೊಂಡ್ರ? ಅಂದ್ರೆ ತಿಂಗಳ ಗಂಟೆಯಿಂದ ಪ್ಲಾನ್ ಮಾಡ್ಕೊಂಡ್ರ ಅಥವಾ ಯಾವ ರೀತಿ ಇತ್ತು ನಿಮ್ಮ ಎಕ್ಸಾಮಿನೇಷನ್ ಪ್ಲಾನಿಂಗ್? ಲಾಸ್ಟ್ 1 to 2 months ತುಂಬಾ ಕಷ್ಟಪಟ್ಟಿದ್ದೀನಿ. ಅವಾಗ್ಲೂ ಹೆಚ್ಚು ಸ್ಟಡಿ ಇಲ್ಲದೆ ಇದ್ರೂ ಓದಿದ್ದು ಟೈಮ್ ಅಷ್ಟು ನೀಟಾಗಿ ಓದಿದ್ದೆ ಕಾನ್ಸಂಟ್ರೇಷನ್ ಇಂದ. ಅದರಿಂದ ತುಂಬಾ ಹೆಲ್ಪ್ ಆಯ್ತು. ಈ ಥರ್ಡ್ ಲ್ಯಾಂಗ್ವೇಜ್ ಗ್ರೇಡ್ ವಿಚಾರವಾಗಿ ಏನಾದ್ರು ಒಂದ್ ಸ್ವಲ್ಪ ಕನ್ಫ್ಯೂಷನ್ ಇತ್ತಾ, ಆತಂಕ ಇತ್ತಾ? ಹೌದು, ಸ್ವಲ್ಪ ಇತ್ತು. ಅಷ್ಟು ಸೀರಿಯಸ್ ಆಗಿ ಓದಿರ್ಲಿಲ್ಲ, ಬಟ್ ಪೇಪರ್ ಈಸಿ ಇದ್ದಿದ್ದರಿಂದ ಚೆನ್ನಾಗಿ ಬರ್ದಿದ್ದೀನಿ. ಅದರಲ್ಲೂ 100 ಬಂದಿದೆ, ಸೊ ಪರವಾಗಿಲ್ಲ. ಆದ್ರೂ ಅದರಿಂದ ಅಷ್ಟು ಪ್ರಾಬ್ಲಮ್ ಆಗಲಿಲ್ಲ. ಏನ್ ಕನ್ಸ ಹೊತ್ತಿದ್ದೀರಾ? ಮುಂದೆ ಏನ್ ಮಾಡಬೇಕು? ಇಂಜಿನಿಯರಿಂಗ್ ಮಾಡಬೇಕು ಅಂತ. ಇಂಜಿನಿಯರಿಂಗ್. ಪೇರೆಂಟ್ ಸಪೋರ್ಟ್, ಯಾರ ಸಪೋರ್ಟ್ ಹೆಚ್ಚಿಗೆ ಈ ಟೈಮ್ನಲ್ಲಿ ನಿಮಗೆ ಈ ನೆನಪಾಗ್ತಾ ಇದೆ? ಇವಾಗ ಪೇರೆಂಟ್ ಸಪೋರ್ಟ್ ಮತ್ತೆ ಟ್ಯೂಷನ್ ಟೀಚರ್ಸ್, ಸ್ಕೂಲ್ ಅಫ್ಕೋರ್ಸ್. ಪೇರೆಂಟ್ಸ್ ಮತ್ತೆ ಟ್ಯೂಷನ್ ಟೀಚರ್ಸ್, ಪೇರೆಂಟ್ಸ್ ನಮ್ಗೆ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋದು. ಟ್ಯೂಷನ್ ಟೀಚರ್ಸ್ ಆಗಲಿ ಸ್ಕೂಲ್ ಟೀಚರ್ಸ್ ಆಗಲಿ ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ರು. ನಮಗೆ ಕಾನ್ಸೆಪ್ಟ್ಸ್ ಯಾವ್ದು ಓದಬೇಕು ಅದೆಲ್ಲ ತುಂಬಾ ಹೇಳ್ಕೊಟ್ಟು ತುಂಬಾ ಹೆಲ್ಪ್ ಮಾಡಿದ್ರು ನಮಗೆ. ಅದೆಲ್ಲ ಸೇರೇನೆ ಇದಾಗಿರೋದು. ಇವೆಷ್ಟು 625ಕ್ಕೆ 625 ಪಡೆದಂತಹ ಧನುಷ್ ಸುಧೀರ್ ಮೈಸೂರು ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್ಎಸ್ಎಲ್ಸಿ ರಿಸಲ್ಟ್ ಔಟ್ ಆಗಿದೆ. ಬೆಂಗಳೂರಿನ ಧನುಷ್ ಸುಧೀರ್ ಮೈಸೂರು ಎಂಬ ವಿದ್ಯಾರ್ಥಿ 625ಕ್ಕೆ 625 ಪಡೆದು ರಾಜ್ಯಕ್ಕೆ ಮೊದಲ ರ್ಯಾಂಕ್ ನ ಪಡೆದಿರುವಂತದ್ದು. ಇದು ರಾಜಧಾನಿ ಬೆಂಗಳೂರಿಗೆ ಒಂದು ಹೆಮ್ಮೆಯ ವಿಚಾರ. ಅವ್ರ ತಂದೆ ಸುಧೀರ್ ಮೈಸೂರು ಅವರು ನನ್ನ ಜೊತೆ ಇದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಮೇಡಮ್ ಹೇಳಿ, ಸರ್ ಹೇಳಿ, ಮಗನ ಈ ಯಶಸ್ಸು, ಪರಿಶ್ರಮ ಯಾವ ರೀತಿ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಅವನು ಬಹಳ ಕಷ್ಟಪಟ್ಟಿದ್ದ. ಬೆಳಗ್ಗೆನೂ ಬೇಗ ಎದ್ದು ಓದೋನು, ಸಂಜೆನೂ ಸ್ವಲ್ಪ ಲೇಟಾಗಿ ಮಲ್ಕೊಳ್ಳೋನು. ತುಂಬಾನು ಎಫರ್ಟ್ ಹಾಕಿ ಸ್ಮಾರ್ಟ್ ಆಗು ಓದ್ದ. ಕಾಲೇಜಲ್ಲಿ ಟ್ಯೂಷನ್ಸ್ ಅಲ್ಲಿ ಎಲ್ಲ ಹೆಲ್ಪ್ ಆಯಿತು. ತುಂಬಾ ಅದರಿಂದ ಖುಷಿ ಆಗ್ತಾ ಇದೆ. ಯಾವ ತರ ದಿನಕ್ಕೆ ಎಷ್ಟು ಗಂಟೆ ಓದ್ತಾ ಇದ್ದ ಸರ್? 4 to 6 hours ಈಸಿಯಾಗಿ ಬಿಯಾಂಡ್ ಸ್ಕೂಲ್ ಓದೋನು. ಅದ್ರ ಜೊತೆಗೆ ಸ್ವಲ್ಪ ಆಟ ಪಾಠನೂ ಮಾಡು ಅಂತ ಹೇಳ್ತಾ ಇದ್ವಿ ಯಾವಾಗ. ಎಕ್ಸ್ಪೆಕ್ಟೇಷನ್ ಇತ್ತ 625ಗೆ 625? ಖಂಡಿತ ಇಲ್ಲ ಮೇಡಮ್. ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ಇತ್ತು, ಆದ್ರೆ ಎಕ್ಸ್ಪೆಕ್ಟೇಷನ್ 625 ಬರುತ್ತೆ ಅಂತ ನಮ್ಗೆ ಅನ್ಕೊಂಡಿರ್ಲಿಲ್ಲ. 6 ಎಕ್ಸಾಮ್ ಬರ್ದಿರೋ ಬಂದು ಏನಂತ ಹೇಳ್ತಾ ಇದ್ದ? ಔಟ್ ಆಫ್ ಇದೊಂದ್ ಸ್ವಲ್ಪ ಡೌಟ್ ಇದೆ ಆತರ ಹೇಳೋನು. ಬಟ್ ಅದೆಲ್ಲ ಐ ಥಿಂಕ್ ದೇವದೇ ದೊಡ್ಡವರ ಆಶೀರ್ವಾದ ಚೆನ್ನಾಗಿ ಬಂದಿದೆ. ಮಗನಿಗೆ ಕೇಳ್ಬೇಕಾದ್ರೆ ಇಂಜಿನಿಯರಿಂಗ್ ಓದಬೇಕು ಅಂತ ಆಸೆ ಇತ್ತು, ನಿಮಗೇನು ಓದಿಸ್ಬೇಕು ಅಂತ? ಅವ್ನಿಗೇನು ಆಸೆನೋ ಅದೇ ಮೇಡಮ್, ನಮ್ದೇನು ಆತರ ಇಲ್ಲ. ನಾನು ಇಂಜಿನಿಯರ್, ನಾನು MBA ಮಾಡಿದ್ದೀನಿ, ಅವನು ಇಂಜಿನಿಯರಿಂಗ್ MBA ಮಾಡ್ತಾನಂತೆ. ಇಲ್ಲಿವರೆಗೂ ಅವ್ರದ್ದು ಸ್ಟಡೀಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತ? ಮುಂಚೆ ಚಿಕ್ಕ ಹುಡುಗಿಂದನೋ ಹಿ ಇಸ್ ಗುಡ್, ಬಟ್ ದಿಸ್ ಇಸ್ ಅಮೇಸಿಂಗ್ ಮೇಡಮ್. ಎಕ್ಸ್ಪೆಕ್ಟ್ ಮಾಡಿಲ್ಲ. ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ಸ್ ಫಾರ್ ಅಕಾಮಡೇಟಿಂಗ್. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಎಲ್ಲರಿಗೂ ಇಷ್ಟು ತಂದೆ ಸುಧೀರ್ ಅವರ ಮಾತು. ಅಂದ್ರೆ ಮಗ ಪ್ರತಿ ಸತಿ ಪರೀಕ್ಷೆನ ಬರೆದು, ಅಂದ್ರೆ SSLC ಪರೀಕ್ಷೆ ಪ್ರತಿದಿನದ ಪರೀಕ್ಷೆ ಬರೆದು ಇದೊಂದ್ ಸ್ವಲ್ಪ ಡೌಟ್ ಇದೆ ಅಂತ ಬಂದು ಹೇಳ್ತಾ ಇದ್ರು. ಆದ್ರೆ ಒಳ್ಳೆ ಮಾರ್ಕ್ ತಗೊಂತೀನಿ ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ 625ಕ್ಕೆ 625 ತಗೊಂತಾನೆ ಅಂತ ಹೇಳಿ ನಾವು ಅನ್ಕೊಂಡಿರ್ಲಿಲ್ಲ. ಅದು ಆಗಿದೆ. ತುಂಬಾ ಖುಷಿ ಆಗ್ತಿದೆ ಅನ್ನೋ ಒಂದು ವಿಚಾರವನ್ನ ಕೂಡ ಅವರು ಹಂಚಿಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಇವತ್ತು ಹಳ್ಳಿ ಮಕ್ಕಳು ಸಾಧನೆಯನ್ನ ಮಾಡಿದ್ದಾರೆ. ಎಸ್ಎಲ್ಸಿ ಫಲಿತಾಂಶ ಹೊರಬಿದ್ದ ಬಳಿಕ ಇದೆಲ್ಲವೂ ಕೂಡ ಬಹಿರಂಗ ಆಗ್ತಾ ಇರೋದು. ನೋಡಿ, ಈಗಷ್ಟೇ ಗಮನಿಸಿದ್ವಿ, ಮಧುಗಿರಿಯಲ್ಲಿ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಯ ಪುತ್ರಿ ಸಾಧನೆ, ಅದು ರಾಜ್ಯಕ್ಕೆ 3ನೇ ಸ್ಥಾನವನ್ನ ಗಳಿಸಿದ್ರು. ಮತ್ತೊಂದು ಕಡೆ
ಅದಕ್ಕೆ 625 ತಗೊಂಡಂತಹ ಧನುಷ್ ಸುಧೀರ್ ಮೈಸೂರು ಅವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್, ಹೇಗನ್ಸ್ತಿದೆ? ತುಂಬಾ ಖುಷಿ ಆಗ್ತಿದೆ. ನನಗೆ ಪಟ್ಟಿದ್ದು ಪರಿಶ್ರಮಗೆ ಸರಿಯಾಗಿ ರಿಸಲ್ಟ್ ಸಿಕ್ಕಿದೆ ಅಂತ ಅನಿಸ್ತಾ ಇದೆ. ನಿರೀಕ್ಷೆ ಇತ್ತ? ನಾನು 625 ಇತ್ತು. ಯಾವ ತರ ಸ್ಟಡೀಸ್ ಎಲ್ಲ ಇತ್ತು? ಹೆಚ್ಚು ಸ್ಟಡಿ ಮಾಡಿರಲಿಲ್ಲ, ಆದ್ರೆ ನಾನು ಕ್ವಾಲಿಟಿ ಮಾಡಿದ್ದು ಸ್ಟಡಿ ಅದು ಚೆನ್ನಾಗಿ ಮಾಡಿದ್ದೆ. ಕ್ವಾಲಿಟಿ ಸ್ಟಡಿ ಇತ್ತು. ಸರಿ ಟೈಮ್ ಹೆಚ್ಚಿಲ್ದೇ ಇದ್ರು ಓದುವಾಗ ಸರಿಯಾಗಿ ಓದಿದ್ದೆ. ಮತ್ತೆ ಎಷ್ಟು ಗಂಟೆಗಳ ಕಾಲ ಓದ್ತಾ ಇದ್ರ ನೀವು? ಹೆಚ್ಚಿಗಾದ್ರೆ 2 ರಿಂದ 3 ಗಂಟೆ ಅಷ್ಟೇ. ಯಾವ್ದು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರ? ಹೇಗೆ ಪ್ಲಾನ್ ಮಾಡ್ಕೊಂಡ್ರ? ಅಂದ್ರೆ ತಿಂಗಳ ಗಂಟೆಯಿಂದ ಪ್ಲಾನ್ ಮಾಡ್ಕೊಂಡ್ರ ಅಥವಾ ಯಾವ ರೀತಿ ಇತ್ತು ನಿಮ್ಮ ಎಕ್ಸಾಮಿನೇಷನ್ ಪ್ಲಾನಿಂಗ್? ಲಾಸ್ಟ್ 1 to 2 months ತುಂಬಾ ಕಷ್ಟಪಟ್ಟಿದ್ದೀನಿ. ಅವಾಗ್ಲೂ ಹೆಚ್ಚು ಸ್ಟಡಿ ಇಲ್ಲದೆ ಇದ್ರು ಓದಿದ್ದು ಟೈಮ್ ಅಷ್ಟು ನೀಟಾಗಿ ಓದಿದ್ದೆ ಕಾನ್ಸಂಟ್ರೇಷನ್ ಇಂದ. ಅದರಿಂದ ತುಂಬಾ ಹೆಲ್ಪ್ ಆಯ್ತು. ಈ ಥರ್ಡ್ ಲ್ಯಾಂಗ್ವೇಜ್ ಗ್ರೇಡ್ ವಿಚಾರವಾಗಿ ಏನಾದ್ರು ಒಂದ್ ಸ್ವಲ್ಪ ಕನ್ಫ್ಯೂಷನ್ ಇತ್ತ, ಆತಂಕ ಇತ್ತ? ಹೌದು, ಸ್ವಲ್ಪ ಇತ್ತು. ಅಷ್ಟು ಸೀರಿಯಸ್ ಆಗಿ ಓದಿರ್ಲಿಲ್ಲ, ಬಟ್ ಪೇಪರ್ ಈಸಿ ಇದ್ದಿದ್ದರಿಂದ ಚೆನ್ನಾಗಿ ಬರ್ದಿದ್ದೀನಿ. ಅದರಲ್ಲೂ 100 ಬಂದಿದೆ, ಸೊ ಪರವಾಗಿಲ್ಲ. ಆದ್ರೂ ಅದರಿಂದ ಅಷ್ಟು ಪ್ರಾಬ್ಲಮ್ ಆಗಲಿಲ್ಲ. ಏನ್ ಕನ್ಸ ಹೊತ್ತಿದ್ದೀರಾ? ಮುಂದೆ ಏನ್ ಮಾಡಬೇಕು? ಇಂಜಿನಿಯರಿಂಗ್ ಮಾಡಬೇಕು ಅಂತ. ಇಂಜಿನಿಯರಿಂಗ್. ಪೇರೆಂಟ್ ಸಪೋರ್ಟ್, ಯಾರ ಸಪೋರ್ಟ್ ಹೆಚ್ಚಿಗೆ ಈ ಟೈಮ್ ನಲ್ಲಿ ನಿಮಗೆ ಈ ನೆನಪಾಗ್ತಾ ಇದೆ? ಇವಾಗ ಪೇರೆಂಟ್ಸ್ ಸಪೋರ್ಟ್ ಮತ್ತೆ ಟ್ಯೂಷನ್ ಟೀಚರ್ಸ್, ಸ್ಕೂಲ್ ಆಫ್ ಕೋರ್ಸ್. ಪೇರೆಂಟ್ಸ್ ಮತ್ತೆ ಟ್ಯೂಷನ್ ಟೀಚರ್ಸ್, ಪೇರೆಂಟ್ಸ್ ನಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋದು. ಟ್ಯೂಷನ್ ಟೀಚರ್ಸ್ ಆಗಲಿ ಸ್ಕೂಲ್ ಟೀಚರ್ಸ್ ಆಗಲಿ ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ರು. ನಮಗೆ ಕಾನ್ಸೆಪ್ಟ್ಸ್ ಯಾವ್ದು ಓದಬೇಕು ಅದೆಲ್ಲ ತುಂಬಾ ಹೇಳ್ಕೊಟ್ಟು ತುಂಬಾ ಹೆಲ್ಪ್ ಮಾಡಿದ್ರು ನಮಗೆ. ಅದೆಲ್ಲ ಸೇರೇನೆ ಇದಾಗಿರೋದು. ಇವೆಷ್ಟು 625ಕ್ಕೆ 625 ಪಡೆದಂತಹ ಧನುಷ್ ಸುಧೀರ್ ಮೈಸೂರು ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. SSLC ರಿಸಲ್ಟ್ ಔಟ್ ಆಗಿದೆ. ಬೆಂಗಳೂರಿನ ಧನುಷ್ ಸುಧೀರ್ ಮೈಸೂರು ಎಂಬ ವಿದ್ಯಾರ್ಥಿ 625ಕ್ಕೆ 625 ಪಡೆದು ರಾಜ್ಯಕ್ಕೆ ಮೊದಲ ರ್ಯಾಂಕ್ ನ ಪಡೆದಿರುವಂತದ್ದು. ಇದು ರಾಜಧಾನಿ ಬೆಂಗಳೂರಿಗೆ ಒಂದು ಹೆಮ್ಮೆಯ ವಿಚಾರ. ಅವ್ರ ತಂದೆ ಸುಧೀರ್ ಮೈಸೂರು ಅವರು ನನ್ನ ಜೊತೆ ಇದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಮೇಡಮ್ ಹೇಳಿ, ಸರ್ ಹೇಳಿ, ಮಗನ ಈ ಯಶಸ್ಸು ಪರಿಶ್ರಮ ಯಾವ ರೀತಿ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಅವ್ನು ಬಹಳ ಕಷ್ಟಪಟ್ಟಿದ್ದ. ಬೆಳಗ್ಗೆನೂ ಬೇಗ ಎದ್ದು ಓದವನು, ಸಂಜೆನೂ ಸ್ವಲ್ಪ ಲೇಟಾಗಿ ಮಲ್ಕೊಳ್ಳೋನು. ತುಂಬಾನು ಎಫರ್ಟ್ ಹಾಕಿ ಸ್ಮಾರ್ಟ್ ಆಗು ಓದ್ದ. ಕಾಲೇಜಲ್ಲಿ ಟ್ಯೂಷನ್ಸ್ ಅಲ್ಲಿ ಎಲ್ಲ ಹೆಲ್ಪ್ ಆಯ್ತು. ತುಂಬಾ ಅದರಿಂದ ಖುಷಿ ಆಗ್ತಾ ಇದೆ. ಯಾವ ತರ ದಿನಕ್ಕೆ ಎಷ್ಟು ಗಂಟೆ ಓದ್ತಾ ಇದ್ದ ಸರ್? 4 to 6 hours ಈಸಿಯಾಗಿ ಬಿಯಾಂಡ್ ಸ್ಕೂಲ್ ಓದವನು. ಅದ್ರ ಜೊತೆಗೆ ಸ್ವಲ್ಪ ಆಟ ಪಾಠನೂ ಮಾಡು ಅಂತ ಹೇಳ್ತಾ ಇದ್ವಿ ಯಾವಾಗ. ಎಕ್ಸ್ಪೆಕ್ಟೇಷನ್ ಇತ್ತ 625ಗೆ 625? ಇಲ್ಲ ಮೇಡಮ್, ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ಇತ್ತು. ಆದ್ರೆ ಎಕ್ಸ್ಪೆಕ್ಟೇಷನ್ 625 ಬರುತ್ತೆ ಅಂತ ನಮ್ಗೆ ಅನ್ಕೊಂಡಿರ್ಲಿಲ್ಲ. 6 ಎಕ್ಸಾಮ್ ಬರ್ದಿರೋ ಬಂದು ಏನಂತ ಹೇಳ್ತಾ ಇದ್ದ? ಔಟ್ ಆಫ್ ಇದೊಂದ್ ಸ್ವಲ್ಪ ಡೌಟ್ ಇದೆ ಆತರ ಹೇಳೋನು. ಬಟ್ ಅದೆಲ್ಲ ಐ ಥಿಂಕ್ ದೇವದೇ ದೊಡ್ಡವರ ಆಶೀರ್ವಾದ ಚೆನ್ನಾಗಿ ಬಂದಿದೆ. ಮಗನಿಗೆ ಕೇಳ್ಬೇಕಾದ್ರೆ ಇಂಜಿನಿಯರಿಂಗ್ ಓದಬೇಕು ಅಂತ ಆಸೆ ಇತ್ತು, ನಿಮಗೇನು ಓದಿಸ್ಬೇಕು ಅಂತ? ಅವ್ನಿಗೇನು ಆಸೆನೋ ಅದೇ ಮೇಡಮ್, ನಮ್ದೇನು ಆತರ ಇಲ್ಲ. ನಾನು ಇಂಜಿನಿಯರ್, ನಾನು MBA ಮಾಡಿದ್ದೀನಿ, ಅವನು ಇಂಜಿನಿಯರಿಂಗ್ MBA ಮಾಡ್ತಾನಂತೆ. ಅಂದ್ರೆ ಇಲ್ಲಿವರೆಗೂ ಅವ್ರದ್ದು ಸ್ಟಡೀಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತ? ಮುಂಚೆ ಚಿಕ್ಕ ಹುಡುಗಯಿಂದನೂ ಹಿ ಇಸ್ ಗುಡ್, ಬಟ್ ದಿಸ್ ಇಸ್ ಅಮೇಸಿಂಗ್ ಮೇಡಮ್. ಎಕ್ಸ್ಪೆಕ್ಟೇ ಮಾಡಿಲ್ಲ. ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ಸ್ ಫಾರ್ ಅಕಾಮಡೇಟಿಂಗ್ ಎಲ್ಲರಿಗೂ. ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ. ಇವಿಷ್ಟು ತಂದೆ ಸುಧೀರ್ ಅವರ ಮಾತು. ಅಂದ್ರೆ ಮಗ ಪ್ರತಿ ಸತಿ ಪರೀಕ್ಷೆನ ಬರೆದು, ಅಂದ್ರೆ SSLC ಪರೀಕ್ಷೆ ಪ್ರತಿದಿನದ ಪರೀಕ್ಷೆ ಬರೆದು ಇದೊಂದ್ ಸ್ವಲ್ಪ ಡೌಟ್ ಇದೆ ಅಂತ ಬಂದು ಹೇಳ್ತಾ ಇದ್ರು. ಆದ್ರೆ ಒಳ್ಳೆ ಮಾರ್ಕ್ ತಗೊಂತೀನಿ ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ 625ಕ್ಕೆ 625 ತಗೊಂತಾನೆ ಅಂತ ಹೇಳಿ ನಾವು ಅನ್ಕೊಂಡಿರ್ಲಿಲ್ಲ. ಅದು ಆಗಿದೆ. ತುಂಬಾ ಖುಷಿ ಆಗ್ತಿದೆ ಅನ್ನೋ ಒಂದು ವಿಚಾರವನ್ನ ಕೂಡ ಅವರು ಹಂಚಿಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.